2 ವರ್ಷ ಕೆಲಸ ಮಾಡೋದು ಕಾಂಟ್ರಾಕ್ಟರ್. ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ಸ್ ಐತೈತ್ರಿ. ಈಗ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರ, ಅವ್ರಿಗೆ ಒಂದೊಂದು ವರ್ಷ 2 ವರ್ಷ ಅವ್ನು ಕೆಲಸ ಮಾಡ್ಲಂದ್ರೆ ಅವ್ನು ನೋಟಿಸ್ ಕೊಡಬೇಕು. ಅವ್ನು ತೆಗೆದು ಮತ್ತೆ ಏನು ಮಾಡ್ತಾರ್ರಿ, ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರು ಮ್ಯಾಗ, ಯಾರಿಗಿದೆ ಮಾರ್ಕೋತಾರ. ಈಗ ಇಲ್ಲಿ ಇಂದಿರಾನಗರದಾಗ ನಾ ಕೈ ಹೊಡೆದು 1 ವರ್ಷ ಆಯ್ತು ರೀ. ಅವನು ಸಿದ್ದರಾಯ ಗಾಡಿ ಹೊಡ್ರಿ ಕೊಟ್ಟ ಅವ್ನಿಗೆ 1 ವರ್ಷ ಆದ್ರೆ ಇನ್ನೂ ಕೆಲಸ ಮಾಡಿಲ್ಲ. ಮತ್ತು ಏನು ವ್ಯವಸ್ಥೆ ಜನ ಇಲ್ಲ ನಮ್ಮನ್ನ ಯಾಕೆ ಬಿಡ್ತಾರ ಅವ್ರು ನಮಗೆ? ಇದೆಲ್ಲ ವ್ಯವಸ್ಥೆ ಹಂಗಾಗೈತಿ. ಮತ್ತು ಒಂದೊಂದು ವರ್ಷ 2 ವರ್ಷ 2 ವರ್ಷ ಮತ್ತೆ ಏನು ಮಾಡೋದು ರೀ, ಮಳೆಗಾಲದಾಗ ಚಾಲು ಮಾಡೋದು. ಅಂದ್ರೆ ಲೌಕರ್ ಕೆಡಬೇಕಲ್ಲ ಅದ. ಈ ಸುರ್ಗುಪ್ಪಿ ರೋಡ್ ಹೋಗಿ ನೋಡ್ರಿ, ಸುರ್ಗುಪ್ಪಿ ರೋಡ್ ಫೋಟೋ ಹೊಡೀರಿ. ಅವ ಯಾವಾಗ ಚಾಲು ಮಾಡಿದ, ಅವ ಯಾವಾಗ ನಾ ಗುದ್ದಿ ಪೂಜೆ ಹಾಕಿನಿ. ಇದು ಸತ್ಯಾಂಶ ಐತಿ, ಸುಳ್ಳು ಏನ್ರ ನೀವು ಏನ್ರ ಮಾತಾಡಕ್ ಹೋಗ್ಬೇಡ್ರಿ. ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ತಿ, ಯಾವಾಗ ಚಾಲು ಮಾಡಿದ, ಈಗ ಪರಿಸ್ಥಿತಿ ಏನಾಗೈತಿ. ಚಾಲು ಆಗಿ 1 ತಿಂಗಳನ್ಯಾಗ ಅದನ್ನೆಲ್ಲ ಬಾದ್ ಆಗೈತಿ ರೋಡ್. 10 ವರ್ಷ ಹೆಂಗ ಹೋಗುದ, ರೊಕ್ಕ ಮಾತ್ರ 4 ಕೋಟಿ ಐತದ. ಮತ್ತೆ ಬ್ರಿಡ್ಜ್ ಒಂದು ಕಟ್ಟಾರ ಸಿರುಗುಪ್ಪಿ ಮಧ್ಯದಾಗ, ಉಗಾರ ಸಿರುಗುಪ್ಪಿ ಮಧ್ಯದಾಗ ನೋಡಿದಿರಿ. ಇದು ಬ್ಯಾಸಿಗೆಗೆ ಯಾಕೆ ಚಾಲು ಮಾಡಲಿಲ್ಲ? ನಂದೆಲ್ಲ ತಗೋರಿ ಇದು ಸ್ಟೇಟ್ಮೆಂಟ್. ಯಾಕೆ ಬ್ಯಾಸಿಗೆಗೆ ಯಾಕೆ ಚಾಲು ಮಾಡಲಿಲ್ಲ ಗುರುಗಳವ್ರ? ಎಲ್ಲರಿಗೂ ಹೇಳ್ತಾನೆ ನಾನು, ಟಿವಿ ಮಾಧ್ಯಮದವ್ರು. ಬ್ಯಾಸಿಗೆಗೆ ಯಾಕೆ ಚಾಲು ಮಾಡ್ರಿ? ಮಳೆಗಾಲದಾಗ ನೀರು ಹೆಂಗೆ ನಿಂತಿದೆ, ಆ ಫೋಟೋ ಹೊಡ್ಕೋರಿ. ಅದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಗಟ್ ಪೇಪರ್ದಾಗ ಹಾಕ್ರಿ ಎಲ್ಲ. ಈಗ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗ್ಯಾಗ ಗಪ್ ಉಂಟದ್ರಿ, ಮಳೆಗಾಲ ಚಾಲು ಆದ್ರೆ ಕೆಲಸ ಮಾಡೋದು. ಮಳೆಗಾಲ ಚಾಲು ಆದ್ರೆ ಕೆಲಸ ಮಾಡೋದು. ಅದು ಕೆಲಸ ಯಾಕೆ ಉಳಿತೈತಿ? ಅಸ್ಫಾಲ್ಟ್ ಅದು ಹೆಂಗೆ ನಿಲ್ತೈತಿ? ಮತ್ತೆ ರಾತ್ರಿ ಮೋಟರ್ ಸೈಕಲ್ ಅವ್ರು 2 ಮಂದಿ ಬಿದ್ದರ್ರಿ. ಹೌದ್ರಿ, ಮತ್ತೆ ಅದನ್ನ ಬಬರ್ರಿ ಅದನ್ನೆಲ್ಲ. ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ AEE ಎಜುಕೇಶನ್ ಇಂಜಿನಿಯರ್, ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನು ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅದು ಆಪುಂಗತೆ ನಮ್ದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ ಏನಿದೆ ಇವತ್ತು, ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆಯವರು BR ಪಾಟೀಲ್ಗೆ ಬೆಂಬಲಿಸು. ಮತ್ತೆ ಇದನ್ನ ನನ್ನ 2 ವರ್ಷ ಆಯ್ತ್ರಿ ಕೈ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದನ್ನ ತಗೋರಿ. ಸೀರಿಯಸ್ ಐತಿದಾವ ಇಲ್ಲಿವೆಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರಿಗೆ ಕೇಳಿ ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅಂತ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನು ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಸರ್, ಹಂಗ ಆತಿರ್ಬೇಕು. ಮತ್ತೆ 2 ವರ್ಷ ಕೊಡ್ತಿದ್ರ ಅರ್ಥ ಏನ?